ಬೆಂಗಳೂರಷ್ಟೇ ಅಲ್ಲ, ಜಿಲ್ಲೆಯಲ್ಲೂ ಹೊಸ ವರ್ಷ ಬರಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಭಾರಿ ಜೋರಾಗಿದೆ. ಮಧ್ಯರಾತ್ರಿವರೆಗೂ ಪಾರ್ಟಿ ಆಯೋಜನೆಯಾಗಿದೆ. ಆದರೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಕ್ಷಣಗಣನೆ ಶುರುವಾಗಿದೆ. ಕಾತರ ಹೆಚ್ಚಾಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಎನ್ನಲು ಕೋಟ್ಯಾಂತರ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ವರ್ಷಾಚರಣೆ ಸಂಭ್ರಮಕ್ಕಾಗಿ ಪ್ರವಾಸಿ ತಾಣಗಳೆಲ್ಲ ಹೌಸ್ಫುಲ್ ಆಗಿವೆ. ಇದೇ ಹೊತ್ತಲ್ಲೇ ಹಲವೆಡೆ ರೂಲ್ಸ್ಗಳ ಬಿಸಿ ತಟ್ಟಿದೆ. 2026ರ ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸೋಕೆ ರಾಜ್ಯದ ಹಲವು ಪ್ರವಾಸಿ ತಾಣಗಳು ಹೌಸ್ಫುಲ್ ಆಗಿವೆ. ಜಿಲ್ಲೆಯಲ್ಲೂ ಪ್ರಿಪರೇಷನ್ ಜೋರಾಗಿದೆ. ಆದರೆ ಪ್ರವಾಸಿ ತಾಣಗಳಿಗೆ ಪ್ರವೇಶ ನಿಷೇಧಿಸಿರುವುದು ಪ್ರವಾಸಿಗರಿಗೆ ನಿರಾಸೆ ಮೂಡಿಸಿದೆ. ಮೈಸೂರಿನಲ್ಲಿ ರಾತ್ರಿ 1 ಗಂಟೆಯವರೆಗೂ ಹೊಸ ವರ್ಷಾಚರಣೆಗೆ ಅವಕಾಶ ಇದೆ. ಆದರೆ ರಾತ್ರಿ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಗಾಂಜಾ ಮಾರಾಟ ಮಾಡಿದ್ರೆ ಗಡಿಪಾರು ಮಾಡುವ ಎಚ್ಚರಿಕೆಯನ್ನ ಪೊಲೀಸರು ನೀಡಿದ್ದಾರೆ. ಈ ವರ್ಷನೂ ಸಹ 1 ಗಂಟೆವರೆಗೂ ಇದೆ. 1 ಗಂಟೆ ಒಳಗಡೆ ಏನಿದೆ 12 ಗಂಟೆಗೆ ಅವರು ಆಚರಣೆ ಮಾಡಿಕೊಂಡು ಬಿಫೋರ್ 1 o'clock ತಮ್ಮ ಮನೇನ ಸೇಫಾಗಿ ಸೇರಿದರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೇಳೋಂಗಾದರೆ ಸಾಯಂಕಾಲನೇ ನಾವು ಅದನ್ನು ರಾತ್ರಿ 9 ಗಂಟೆಗೆ ಎಲ್ಲರೂ ಬಂದಿರಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಏನು 7 ಗಂಟೆಗೆ ಇರುತ್ತೆ, ಆ ಟೈಮಲ್ಲಿ ಅವರು ಹೋಗಿ ದರ್ಶನ ಪಡಿಬೋದು. ನಂದಿ ಬೆಟ್ಟ ಇವತ್ತೇ ತುಂಬಿ ತುಳುಕ್ತಾ ಇದೆ. ಆದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಯವರೆಗೆ ನಂದಿ ಬೆಟ್ಟ ಎಂಟ್ರಿಗೆ ಅವಕಾಶ ಇರಲ್ಲ. ಸ್ಕಂದಗಿರಿ, ಕೈವಾರದ ಬೆಟ್ಟಗಳ ಚಾರಣಕ್ಕೆ ತೆರಳಲು ನಿರ್ಬಂಧ ವಿಧಿಸಲಾಗಿದೆ. ನಂದಿ ಹಿಲ್ಸ್ ಅಲ್ಲಿ ಎಂಟ್ರಿ ಮಧ್ಯಾಹ್ನ 2 ಗಂಟೆಯಿಂದ 1ನೇ ತಾರೀಕು 1 ಜನವರಿ ಬೆಳಿಗ್ಗೆ 10 ಗಂಟೆ ತನಕ ಪಬ್ಲಿಕ್ದು ಎಂಟ್ರಿ ಬ್ಯಾನ್ ಮಾಡಿದ್ದೀವಿ. ಅಲ್ಲಿ ಜೊತೆಗೆ ನಾವು ಸ್ಕಂದಗಿರಿ ಬೆಟ್ಟ, ಕೈವಾರ ಬೆಟ್ಟ, ಅವಲ್ ಬೆಟ್ಟ ಅಲ್ಲಿ ಕೂಡ ಟ್ರೆಕಿಂಗ್ ಬ್ಯಾನ್ ಆಗಿದೆ. ಇನ್ನು ಪ್ರವಾಸಿ ತಾಣ ಮಡಿಕೇರಿಯಲ್ಲಿ ಹೊಸ ವರ್ಷಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡಲಾಗಿದೆ. ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಪೊಲೀಸರು ಮಾರ್ಗಸೂಚಿ ಹೊರಡಿಸಿದ್ದಾರೆ. ಅನಧಿಕೃತವಾಗಿ ಮದ್ಯ ಪೂರೈಸುವಂತಿಲ್ಲ. ರಾತ್ರಿ 10 ಗಂಟೆ ಬಳಿಕ ಒಳಾಂಗಣದಲ್ಲಿ ಮಾತ್ರ ಪಾರ್ಟಿ ಮಾಡಲು ಅವಕಾಶ ನೀಡಲಾಗಿದೆ. ಶಿವಗಂಗೆ, ಸಿದ್ದರ ಬೆಟ್ಟಕ್ಕೂ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ಜನವರಿ 2ರ ಬೆಳಿಗ್ಗೆ 6 ಗಂಟೆಯವರೆಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ದೇವರಾಯನದುರ್ಗ, ನಾಮಚಿಲುಮೆ, ಮಂದಾರಗಿರಿ ಬೆಟ್ಟಕ್ಕೂ ಪ್ರವೇಶ ನಿಷೇಧಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಲಾಗಿದೆ. ಹೊಸ ವರ್ಷಕ್ಕೆ ಕುಂದಾನಗರಿ, ಬೆಳಗಾವಿ ಸಜ್ಜಾಗಿದೆ. ಖಾಸಗಿ ಹೋಟೆಲ್ಗಳಲ್ಲಿ ಭರ್ಜರಿ ಪಾರ್ಟಿಗೆ ಸಿದ್ಧತೆ ನಡೆದಿದೆ. ರಷ್ಯನ್ ಬೆಡಗಿಯರು ಬೆಲಿ ಡ್ಯಾನ್ಸ್ಗೆ ತಯಾರಿ ನಡೆಸಿದ್ದಾರೆ. 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳೋಕೆ ಈಗ ಬೆಳಗಾವಿ ಕೂಡ ಸಜ್ಜಾಗಿರುವಂಥದ್ದು. ಅದರಲ್ಲೂ ಇಲ್ಲಿ ವಿಶೇಷ ಏನಂತಂದರೆ, ಇಬ್ಬರು ರಷ್ಯನ್ ಬೆಡಗಿಯರು ಇವತ್ತು ಹೊಸ ವರ್ಷವನ್ನ ಇಲ್ಲಿ ಬಂದಂತಹ ಎಲ್ಲ ಜನರನ್ನ ರಂಜಿಸೋಕೆ ಸಜ್ಜಾಗಿರುವಂಥದ್ದು. ಈಗಾಗಲೇ ಇಬ್ಬರು ರಷ್ಯನ್ ಬೆಳಗಾವಿಗೂ ಕೂಡ ಬಂದಿರುವಂಥದ್ದು. ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ನೈಟ್ ಪಾರ್ಟಿಗೆ ಸಿದ್ಧತೆ ನಡೆದಿದೆ. ಡಿಜೆ, ಡ್ಯಾನ್ಸ್, ಮ್ಯೂಸಿಕಲ್ ನೈಟ್ ಆಯೋಜಿಸಲಾಗಿದೆ. ಕುಟುಂಬ ಸಮೇತ ಪಾರ್ಟಿಯಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ಬೀಚ್ ನೈಟ್ ಪಾರ್ಟಿಯ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಪಣಂಬೂರು ಬೀಚ್ ಏನಿದೆ, ಬೀಚ್ ಪಕ್ಕದಲ್ಲೇ ಒಂದು ಇವೆಂಟ್ಗೆ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದನ್ನ ಇಲ್ಲಿ ನೋಡಬಹುದಾಗಿದೆ. ಅಲ್ಲಿ ಸ್ಪ್ಯಾರೋ ಇಂದ ಅವ್ರು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಈಗ ಆಗ್ತಾ ಇರುವಂಥದ್ದು. ಸೊ ಇವತ್ತು ಏನು ನೈಟ್ ಡಿಜೆ ಪಾರ್ಟೀಸ್ ಮತ್ತೆ ಫುಡ್ ಮತ್ತೆ ಏನು ಬೇವರೇಜಸ್ ಎಲ್ಲ ಇರುತ್ತೆ, ಎಲ್ಲ ಫೆಸಿಲಿಟಿ ಮಾಡಿ ಒಂದು ಸೆಲೆಬ್ರೇಷನ್ಗೆ ಎಲ್ಲ ರೀತಿಯ ತಯಾರಿ ಈಗ ನಡೀತಾ ಇರುವಂಥದ್ದು. ಹುಬ್ಬಳ್ಳಿಯಲ್ಲಿ ಕೇಕ್ಗಳಿಗೆ ಭರ್ಜರಿ ಡಿಮಾಂಡ್ ಬಂದಿದೆ. ಕೇಕ್ ಕತ್ತರಿಸಿ ಹೊಸ ವರ್ಷ ಬರಮಾಡಿಕೊಳ್ಳಲು ಜನ ಬೇಕರಿಗೆ ಮುಗಿಬಿದ್ದಿದ್ದಾರೆ. ಹುಬ್ಬಳ್ಳಿ ನಗರದ ಚೆನ್ನಮ್ಮ ವೃತ್ತದಲ್ಲಿರ್ತಕ್ಕಂಥ ಒಂದು ಬೇಕರಿಯಲ್ಲಿದ್ದೇನೆ. ಹೊಸ ವರ್ಷವನ್ನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ಹೆಚ್ಚಿನ ಜನರು ಕೇಕ್ಗಳನ್ನು ಕತ್ತರಿಸಿ ಹೊಸ ವರ್ಷವನ್ನು ಸಂಭ್ರಮ ಆಚರಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಕೇಕ್ಗಳಿಗೆ ಇದೀಗ ಭರ್ಜರಿ ಡಿಮ್ಯಾಂಡ್ ಉಂಟಾಗಿರುತ್ತದೆ. ಬಹುತೇಕ ಬೇಕರಿಗಳಲ್ಲಿ ಇದೀಗ ವೆರೈಟಿ ಕೇಕ್ಗಳನ್ನು ಮಾಡಿರುವಂಥದ್ದು. ಏನೇ ಹೇಳಿ, ಬದುಕಲ್ಲಿ ಹಳೆ ವರ್ಷ ಕಳೆದು ಹೊಸ ವರ್ಷ ಸ್ವಾಗತಿಸಲು ಸಕಲ ಸಿದ್ಧತೆ ನಡೆದಿದೆ. ಎಚ್ಚರಿಕೆಯಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿ ಅನ್ನುವುದು ಪೊಲೀಸರ ಸಲಹೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.